ಎಲ್ಲರಿಗೂ ನಮಸ್ಕಾರ. ನಿಮಗೆಲ್ಲ ನಮ್ಮ ಸ್ಟೋರಿ ಸಂಗಾತಿ ಚಾನೆಲ್ಗೆ ಸ್ವಾಗತ. ನಿಮಗೆ ನಮ್ಮ ಕತೆ ಇಷ್ಟ ಆಗ್ತಾ ಇದ್ರೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಬೆರೆತ ಹೃದಯಗಳು ಭಾಗ 15. ವಿಜಯ್ಗಂತೂ ತಲೆ ಕೆಟ್ಟು ಹೋಗಿತ್ತು. ಹೇಗೆ ಎಲ್ಲಾ ಸಮಸ್ಯೆಯನ್ನು ಬಗೆಹರಿಸುವುದು ಎನ್ನುವುದೇ ಅವನಿಗೆ ತಿಳಿಯದಾಗಿತ್ತು. ಅದರಲ್ಲೂ ತನ್ವಿಯನ್ನು ಮನೆಗೆ ಕರೆದುಕೊಂಡು ಬರಲಿಲ್ಲ ಎಂದರೆ ಅಪ್ಪನ ಪರಿಸ್ಥಿತಿ ಹೇಗಾಗಬಾರದು? ಮನೆಯ ಮಾನ ಮರ್ಯಾದೆ ಎಲ್ಲ ಹಾಳಾಗಿ ಹೋಗುತ್ತೆ. ಹೀಗೆ ಹಲವು ಯೋಚನೆಯಲ್ಲಿ ಮುಳುಗಿದ್ದನು. ತನ್ನ ತೋಟದ ಮನೆಯಲ್ಲಿ ಕುಳಿತು ಇದೆಲ್ಲವನ್ನು ಯೋಚಿಸುತ್ತಾ ಇರುವ ಸಮಯಕ್ಕೆ ಯಾರೋ ಕರೆದಂತೆ ಆಯಿತು. ಸುತ್ತಲೂ ನೋಡುವನು. ಅವನಿಗೆ ತಿಳಿದಿತ್ತು ತನ್ನನ್ನು ಯಾರು ಕರೆಯುತ್ತಿದ್ದಾರೆ ಎಂದು. ಆದರೆ ಅವನಿಗೆ ಈ ದಿನ ಯಾವುದೇ ಮನಸ್ಸು ಇರಲಿಲ್ಲ. ಸಂಪದ, ನೀನು ಅಂತ ನನಗೆ ಗೊತ್ತು, ಹೊರಗೆ ಬಾ. ನನಗೆ ಈ ದಿನ ಯಾರೊಂದಿಗೂ ಸರಿಯಾಗಿ ಮಾತನಾಡುವ ಮನಸ್ಸಿಲ್ಲ ಎಂದು ಬೇಸರದಲ್ಲಿ ಹೇಳುವನು. ಅವನ ಬೇಸರವನ್ನು ನೋಡಿದ ಸಂಪದ ಅವನ ಎದುರು ಬಂದು ಅವನ ಪಕ್ಕದಲ್ಲಿಯೇ ಕುಳಿತು, ಯಾಕೆ ವಿಜು, ಯಾಕೆ ಇಷ್ಟೊಂದು ಬೇಸರ ಮಾಡಿಕೊಂಡಿದ್ದೀಯಾ ಎಂದು ಕೇಳಿದಳು. ತಕ್ಷಣ ವಿಜಯ್, ನಿನಗೆ ಗೊತ್ತಿಲ್ಲದ್ದು ಏನಿದೆ? ಮನೆ ಬಿಟ್ಟು ಹೋಗಿರುವ ವಿಷಯ ನಿನಗೆ ಹೇಳಿದ್ದೆ ಅಲ್ವಾ? ಈಗ ಅದೇ ಸಮಸ್ಯೆಯಾಗಿ ಕುಳಿತಿದೆ. ನಾನೇನು ಗಂಡನ ಮೇಲಿನ ಕೋಪದಲ್ಲಿ ಹೋಗಿದ್ದಾಳೆ, ಒಂದೆರಡು ದಿನದಲ್ಲಿ ವಾಪಸ್ ಬರ್ತಾಳೆ ಎಂದು ಅಂದುಕೊಂಡಿದ್ದೆ. ಆದರೆ ನಾನು ಅಂದುಕೊಂಡಿದ್ದು ಒಂದು, ಇಲ್ಲಿ ಆಗುತ್ತಾ ಇರುವುದೇ ಒಂದು. ತನ್ವಿಗೆ ಬೆಂಗಳೂರಿನಲ್ಲಿ ಕೆಲಸ ಸಿಕ್ಕಿದೆ, ಇರಲು ಮನೆ ಕೂಡ ಸಿಕ್ಕಿದೆ. ಇಷ್ಟೆಲ್ಲ ಸಿಕ್ಕಿರುವಾಗ ಅವಳು ಮತ್ತೆ ಈ ಊರಿಗೆ ಬರ್ತಾಳೆ ಎನ್ನುವುದೇ ನನಗೆ ಅನುಮಾನ. ಅದರಲ್ಲೂ ಅವಳ ಗಂಡ ಅನಿಕೇತ್ ಅವಳಿಗೆ ಒಂದೆರಡು ಹೊಡೆದಿದ್ದಾನೆ, ಬಾಯಿಗೆ ಬಂದಂತೆ ಬೈದಿದ್ದಾನೆ. ಇದನ್ನೇ ದೊಡ್ಡ ನೆಪ ಮಾಡಿಕೊಂಡು ಮನೆ ಬಿಟ್ಟು ಹೋಗಿದ್ದಾಳೆ. ಕೈಯಲ್ಲಿ ಬೇರೆ ಕೆಲಸ ಇದೆ. ಹೀಗಿರುವಾಗ ಅವಳು ಮನೆಗೆ ಬರುತ್ತಾಳೆ ಎನ್ನುವುದು ಇನ್ನೂ ದೂರದ ಮಾತು. ಆದರೆ ನನ್ನ ಸಮಸ್ಯೆ ಇದಲ್ಲ. ಅವಳು ಬರದೇ ಇದ್ದರೆ ನಮ್ಮ ಮನೆಯ ಪರಿಸ್ಥಿತಿ ಬೇರೆ ರೀತಿ ತಿರುಗುತ್ತದೆ. ಅಪ್ಪನ ಮರ್ಯಾದೆ ಊರಿನಲ್ಲಿ ಹರಾಜಾಗುತ್ತೆ. ಅದರಲ್ಲೂ ಅನಿಕೇತನವರು ನಮಗಿಂತಲೂ 10 ಪಟ್ಟು ಹೆಚ್ಚು ಶ್ರೀಮಂತರು. ಅವರು ನಮ್ಮನ್ನು ಸುಮ್ಮನೆ ಬಿಡುತ್ತಾರಾ? ಮನೆಯ ಸೊಸೆ ಮನೆ ಬಿಟ್ಟು ಹೋಗಿದ್ದಾಳೆ ಎಂದು ಊರವರಿಗೆಲ್ಲ ಗೊತ್ತಾದರೆ ಅವರ ಮಾನ ಮರ್ಯಾದೆಯೂ ಹಾಳಾಗುತ್ತೆ. ಹೀಗಿರುವಾಗ ಈ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುವುದು ಹೇಗೆ? ಎಲ್ಲಕ್ಕಿಂತ ಹೆಚ್ಚಾಗಿ ಇವಳ ಸಮಸ್ಯೆಯ ಮುಂದೆ ನಮ್ಮಿಬ್ಬರ ಪ್ರೀತಿಯ ವಿಷಯವನ್ನು ಅಪ್ಪನಿಗೆ ಹೇಳುವುದಾದರೂ ಹೇಗೆ? ನಿನಗೂ ಗೊತ್ತು, ನಿಮ್ಮ ತಂದೆ ನಮ್ಮ ಮನೆಯಲ್ಲಿ ಕೂಲಿ ಕೆಲಸ ಮಾಡುವ ಕೆಲಸದ ಆಳು. ಆ ಕೆಲಸದ ಆಳಿನ ಮಗಳನ್ನೇ ನಾನು ಪ್ರೀತಿ ಮಾಡುತ್ತಾ ಇದ್ದೇನೆ ಎಂದು ಅಪ್ಪನಿಗೆ ಗೊತ್ತಾದರೆ ಖಂಡಿತ ನಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ ಎಂದು ಹೇಳಿದ. ತಕ್ಷಣ ಸಂಪದಾಗೆ ಕೂಡ ಚಿಂತೆಯಾಗಿತ್ತು. ಯಾಕೆಂದರೆ ಅವಳು ವಿಜಯನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡುತ್ತಾ ಇದ್ದಳು. ಎಲ್ಲಿ ವಿಜಯ್ ತನ್ನ ಕೈ ತಪ್ಪಿ ಹೋಗಿಬಿಟ್ಟರೆ ಎನ್ನುವ ಭಯ ಅವಳಲ್ಲಿ ಕಾಡಿತ್ತು. ಅದರಲ್ಲೂ ಅವಳಿಗೆ ಬಡತನದ ಜೀವನ ಸಾಕಾಗಿ ಬಿಟ್ಟಿತ್ತು. ಅಪ್ಪ ಮತ್ತು ಅಮ್ಮ ಕೂಲಿ ಮಾಡುವವರು, ಒಂದು ಹೊತ್ತಿನ ಊಟಕ್ಕೂ ಕಷ್ಟಪಡುವ ಪರಿಸ್ಥಿತಿ. ವಿಜಯ್ ಅವಳಿಗೆ ಮರುಭೂಮಿಯಲ್ಲಿ ನೀರಿನಂತೆ ಸಿಕ್ಕಿದ್ದ. ಅವನನ್ನು ಮದುವೆಯಾದರೆ ತಾನು ಜೀವನ ಪೂರ್ತಿ ಶ್ರೀಮಂತಿಕೆಯಲ್ಲೇ ಆರಾಮವಾಗಿ ಇರಬಹುದು, ಈ ಬಡತನದಿಂದ ದೂರವಾಗಬಹುದು ಎಂದು ಅವಳು ಯೋಚನೆ ಮಾಡಿದ್ದಳು. ಅವಳಿಗೂ ಗೊತ್ತಿತ್ತು ತಮ್ಮಿಬ್ಬರ ಮದುವೆ ಅಷ್ಟು ಸುಲಭದ ಮಾತಲ್ಲ ಎಂದು. ಸಂಪದ ಅತಿ ಎನ್ನುವಷ್ಟೇ ಸುಂದರವಾಗಿದ್ದಳು.
ಅವಳ ಅಂದಕ್ಕೆ ವಿಜಯ್ ಸೋತು ಹೋಗಿದ್ದನೇ ಹೊರತು ಅವಳ ಗುಣಕ್ಕಾಗಲಿ ಅವಳ ನಡತೆಗಾಗಲಿ ಅಲ್ಲ. ವಿಜಯ್ ಹೇಳಿದ ಎಲ್ಲ ಮಾತನ್ನು ಕೇಳಿದ ಸಂಪದ, ನೀವು ಒಂದು ಕೆಲಸ ಮಾಡಿ, ನಿಮ್ಮ ಭಾವ ಅನಿಕೇತ್ ಅವರನ್ನೇ ಬೆಂಗಳೂರಿಗೆ ಕರೆದುಕೊಂಡು ಹೋಗಿ. ಅವರು ಹೋಗಿ ಅವರ ಹೆಂಡತಿಯ ಬಳಿ ಮಾತನಾಡಿದರೆ ತನ್ವಿಯವರು ಸರಿಯಾಗಬಹುದು, ಮರಳಿ ಮನೆಗೂ ಬರಬಹುದು ಎಂದು ಹೇಳಿದಳು. ತಕ್ಷಣ ವಿಜಯ್ ಸ್ವಲ್ಪ ಗಡಿಸಾಗಿ, ನೀನು ಹೇಳಿದಷ್ಟು ಸುಲಭವಲ್ಲ ಸಂಪದ. ಅನಿಕೇತ್ ಯಾರು ಗೊತ್ತಾ? ಸಾಹುಕಾರ ಮನೆತನದವನು, ಅದರಲ್ಲೂ ಓದಲು ಕಷ್ಟ ಎನ್ನುವ ಈ ನಮ್ಮ ಪರಿಸ್ಥಿತಿಯಲ್ಲಿ ಫಾರಿನ್ನಲ್ಲಿ ಡಿಗ್ರಿ ಮಾಡಿ ಬಂದವನು. ಅವನು ಮನಸ್ಸು ಮಾಡಿದರೆ ಅವನನ್ನು ಮದುವೆಯಾಗಲು ಹುಡುಗಿಯರು ಸಾಲು ಸಾಲಿನಲ್ಲಿ ನಿಲ್ತಾರೆ. ಆದರೆ ಅವನು ನನ್ನ ತಂಗಿಯನ್ನು ನೋಡಿ ಇಷ್ಟಪಟ್ಟಿದ್ದು ಅಲ್ಲದೆ ಮದುವೆ ಕೂಡ ಆಯಿತು. ಹೀಗಿರುವಾಗ ನಾನು ಅವನ ಬಳಿ ಹೋಗಿ ನನ್ನ ತಂಗಿಯನ್ನು ಕರೆದುಕೊಂಡು ಬರಲು ಬಾ ಅಂತ ಹೇಳಿದರೆ ಅವನು ಖಂಡಿತ ಬರಲ್ಲ. ಅವನ ಸ್ಟೇಟಸ್ ಏನಾಗಬೇಕು? ಅವನ ಘನತೆ ಗೌರವ ಏನಾಗಬೇಕು? ಅದರಲ್ಲೂ ಅವಳು ಈಗಾಗಲೇ ನನ್ನ ಬಳಿ ಹೇಳಿದ್ದಾಳೆ, ನಾನು ಅವಳನ್ನು ಹೆಂಡತಿ ಎಂದು ಒಪ್ಪಿಕೊಳ್ಳುವುದಿಲ್ಲ ಅಂತ. ಹೀಗಿರುವಾಗ ಅವನ ಬಳಿ ಹೋಗಿ ನಿನ್ನ ಹೆಂಡತಿಯನ್ನು ಕರೆದುಕೊಂಡು ಬರೋಣ ಬಾ ಅಂತ ಹೇಳಿದರೆ ಅವನು ಬರ್ತಾನ? ನನಗೆ ಬಾಯಿಗೆ ಬಂದಂತೆ ಉಗಿದು ಕಳಿಸ್ತಾನೆ ಅಷ್ಟೆ ಎಂದು ಹೇಳಿದ. ತಕ್ಷಣ ಸಂಪದ, ಅಲ್ಲ ರೀ, ನಿಮ್ಮ ತಂಗಿಗೆ ಏನಾಗಿದೆ? ಅಷ್ಟು ಶ್ರೀಮಂತ ಮನೆತನದ ಗಂಡ ಸಿಕ್ಕಿರುವಾಗ ಏನೋ ಒಂದೆರಡು ಮಾತು ಬೈದ ಅಂತ ಒಂದು ಏಟು ಹೊಡೆದರೆ ಸಹಿಸಿಕೊಳ್ಳುವುದು ಬಿಟ್ಟು ಗಂಡನ ಮನೆಯನ್ನೇ ತೊರೆದು ಹೋಗಿದ್ದಾಳೆ. ಅಷ್ಟು ಶ್ರೀಮಂತಿಕೆ ಜೀವನ ಇರುವಾಗ ಒಂದು ಕ್ಷಮೆ ಕೇಳಿದರೆ ಏನಾಗುತ್ತೆ? ಅವಳು ಕಳೆದುಕೊಳ್ಳುವುದಾದರೂ ಏನು? ಹೆಣ್ಣು ಮಕ್ಕಳು ಎಂದರೆ ತಗ್ಗಿ ಬಗ್ಗಿ ಬದುಕುವುದನ್ನು ಕಲಿಯಬೇಕು. ಅದಕ್ಕೆ ಹೇಳೋದು ಹೆಣ್ಣು ಮಕ್ಕಳಿಗೆ ಜಾಸ್ತಿ ಓದಿಸೋಕೆ ಹೋಗಬಾರದು ಅಂತ. ಈಗ ನೋಡಿ ಹೇಗಾಗಿದೆ ಅಂತ ಎಂದು ಹೇಳಿದಳು. ತಕ್ಷಣ ವಿಜಯ್ ಕೂಡ, ಹೌದು ಸಂಪದ, ನೀನು ಹೇಳಿದ್ದು ಸರಿಯಾಗಿದೆ. ನನ್ನ ತಂಗಿ ನಾವು ಜಾಸ್ತಿ ಓದಿಸಬಾರದಿತ್ತು. ಅದೇ ಸಮಸ್ಯೆ ಆಗಿರುವುದು. ಅವಳು ಓದಿರುವುದಕ್ಕೆ ಅಲ್ವಾ ಅವಳಿಗೆ ಬೆಂಗಳೂರಿನಲ್ಲಿ ಕೆಲಸ ಸಿಕ್ಕಿದ್ದು. ಅವಳು ಓದಿಲ್ಲ ಎಂದಿದ್ದರೆ ಖಂಡಿತ ಗಂಡ ಹೊಡೆದರೂ ಬಡೆದರೂ ತೊಂದರೆ ಕೊಟ್ಟರೂ ಅವನ ಜೊತೆಯೇ ಸಂಸಾರ ಮಾಡಿಕೊಂಡು ಜೀವನ ಮಾಡ್ತಾ ಇದ್ಲು. ಆದರೆ ತಾನು ಜಾಸ್ತಿ ಓದಿದ್ದೇನೆ, ತನಗೆ ಕೆಲಸ ಸಿಗುತ್ತೆ ಎನ್ನುವ ದುರಹಂಕಾರದಲ್ಲೇ ಅವಳು ಬೆಂಗಳೂರಿಗೆ ಹೋಗಿ ಕೆಲಸವನ್ನು ಪಡೆದುಕೊಂಡಿದ್ದಾಳೆ. ನಾನು ಹೋಗಿ ಮಾತನಾಡಿದರೂ ನನಗೆ ಹೆದರದೆ ನನಗೆ ತಿರುಗಿ ಮಾತನಾಡಿದ್ದಾಳೆ. ತುಂಬ ಬದಲಾಗಿದ್ದಾಳೆ. ನಾನು ಊರಿನಲ್ಲಿ ನೋಡಿದ ನನ್ನ ತಂಗಿ ತನ್ವಿಗೂ ಬೆಂಗಳೂರಿನಲ್ಲಿ ಇರುವ ತನ್ವಿಗೂ ತುಂಬ ವ್ಯತ್ಯಾಸವಿದೆ. ಈಗ ಅವಳನ್ನು ಮತ್ತೆ ಈ ಹಳ್ಳಿಗೆ ಕರೆದುಕೊಂಡು ಬರುವುದು ಅಷ್ಟೊಂದು ಸುಲಭದ ಮಾತಲ್ಲ. ಆದರೆ ಅಪ್ಪ ಇನ್ನೊಂದೆರಡು ದಿನದಲ್ಲಿ ತನ್ವಿ ಮನೆಗೆ ಬರಬೇಕು ಎಂದು ಹೇಳಿದ್ದಾರೆ. ಅವಳು ಮನೆಗೆ ಬರದೇ ಹೋದರೆ ನಮ್ಮಿಬ್ಬರ ಪ್ರೀತಿಯ ವಿಷಯವನ್ನು ಅಪ್ಪನಿಗೆ ಹೇಳೋಕೆ ಆಗಲ್ಲ. ಖಂಡಿತ ಮನೆಯ ಪರಿಸ್ಥಿತಿ ತುಂಬ ಹದಗೆಡುತ್ತೆ ಎಂದು ಹೇಳಿದ. ತಕ್ಷಣ ಸಂಪದ ಸ್ವಲ್ಪ ಹೊತ್ತು ಯೋಚಿಸಿ, ನನಗೆ ಒಂದು ಐಡಿಯಾ ಬಂತು. ನೀವು ಈಗಲೇ ತನ್ವಿಗೆ ಕಾಲ್ ಮಾಡಿ. ಅಪ್ಪನಿಗೆ ತುಂಬ ಹುಷಾರಿಲ್ಲ, ನಿನ್ನ ನೆನಪಿನಲ್ಲಿ ಕೊರಗುತ್ತಾ ಇದ್ದಾರೆ, ಅವರನ್ನು ಬಂದು ನೋಡಿಕೊಂಡು ಹೋಗು ಅಂತ ಸುಳ್ಳು ಹೇಳಿ. ಖಂಡಿತ ಅವಳಿಗೆ ಅಪ್ಪ ಎಂದರೆ ಪ್ರಾಣ. ಅವಳು ಬಂದೇ ಬರ್ತಾಳೆ. ಆಗ ಅವಳನ್ನು ಮನೆಯಲ್ಲಿ ಕೂಡಿ ಹಾಕಿ ನಮಗೆ ಬೇಕಾದಂತೆ ಅವಳನ್ನು
ಪಳಗಿಸಬಹುದು ಎಂದು ಹೇಳಿದಳು. ತಕ್ಷಣ ವಿಜಯ್ಗೆ ಸಂಪದ ಕೊಟ್ಟ ಐಡಿಯಾ ಸರಿ ಎಂದು ಅನಿಸಿತು. ಈ ಕತೆ ಮುಂದುವರಿಯುವುದು. ನಿಮಗೆ ನಮ್ಮ ಕತೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಂತಿ ನಿಮ್ಮ ಸ್ಟೋರಿ ಸಂಗಾತಿ. ಥ್ಯಾಂಕ್ ಯು.